ರೆಡಿನಾ ಮಧು? ಮೇಡಮ್, ಇವತ್ತು ಕಾಟೇರ ಸಿನಿಮಾದು ಕಾರ್ಯಕ್ರಮ ಮಂಡ್ಯದಲ್ಲಿ ಇರುವಂಥದ್ದು, ನೀವು ಹೋಗ್ತಾ ಇದ್ದೀರಿ ಕಾರ್ಯಕ್ರಮ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕಾರ್ಯಕ್ರಮ. ಸಿನಿಮಾ ನಾನು ನೋಡಿಲ್ಲ, ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಒಳ್ಳೆ ರಿಪೋರ್ಟ್ಸ್ ಇದೆ. ಅದೂ ಒಂದು ರೈತರಿಗೆ ಪ್ರಾಮುಖ್ಯತೆ ಕೊಟ್ಟಿರೋವಂಥ ಒಂದು ಸ್ಕ್ರೀನ್ ಪ್ಲೇ ಅಂತ ಕೇಳಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಇವತ್ತು ರೈತರ ದಿನಾಚರಣೆ ದಿನ, ಅದು ಮಂಡ್ಯದಲ್ಲಿ ಕಾಟೇರ ಇವೆಂಟ್ ನಡೀತಾ ಇದೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಹಿಜಾಬ್ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ಮೇಲೆ ಅವಕಾಶ ಕೊಡಲಾಗುತ್ತೆ, ಏನು ಹಿಂದೆ ಹಿಜಾಬ್ ನಿಷೇಧ ಏನು ಮಾಡಿದ್ರು ಅದನ್ನು ವಾಪಸ್ ತಗೊಳ್ಳಲಾಗುತ್ತೆ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ, ಅವರ ಸರ್ಕಾರದಲ್ಲಿ ಅವ್ರು ಏನೇನು ನಿರ್ಧಾರಗಳು ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಸರಿನೋ ತಪ್ಪೋ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರುತ್ತೆ. ಬಟ್ ಈ ಟೈಮಲ್ಲಿ ಪೊಲಿಟಿಕಲಿ ಸ್ಟೇಟ್ಮೆಂಟ್ ಕೊಡೋಕ್ಕೆ, ಆಮೇಲೆ ಅದರಿಂದ ಒಂದು ವಿವಾದ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅಲ್ಲ, ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಗಿತ್ತು. ಇಲ್ಲಿ ಹಿಜಾಬ್ ಹಾಕಿದರೆ ಕೇಸರಿ ಬಟ್ಟೆ ಧರಿಸ್ಕೊಳ್ತೀವಿ ಅನ್ನುವಂಥ. ಅಲ್ಲ, ಅದೆಲ್ಲ ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡೋದು ಸರಿಯಲ್ಲ. ಆದ್ರೂ ಒಂದು ಸಂಸ್ಥೆ ಅಂತ ಬಂದಾಗ ಆ ಸಂಸ್ಥೆಯ ನಿಯಮಗಳೇನಿದೆ ಅದನ್ನು ನಾವು ಪಾಲಿಸಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿದ್ದು ಸರ್ಕಾರಕ್ಕೆ, ಆ ಸ್ಟೂಡೆಂಟ್ಸ್ಗೆ, ಆ ಇನ್ಸ್ಟಿಟ್ಯೂಷನ್ಸ್ಗೆ ಬಿಟ್ಟಿದ್ದು. ವಿದ್ಯಾರ್ಥಿಗಳು ಕೂಡ ಮತ್ತೊಂದು ಕಡೆ ಹೇಳ್ತಾ ಇರುವಂಥದ್ದು ಅಂದರೆ ಎಲ್ಲರಿಗೂ ಒಂದೇ ಡ್ರೆಸ್ ಕೋಡ್ ಇದ್ದರೆ ಒಂದು ಯೂನಿಟಿ ಅಂತ ಇರುತ್ತೆ. ಹಿಜಾಬ್ ಹಾಕೊಂಡ್ಬಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ನಮಗೂ ಬೇರೆ ಬೇರೆ ಅನ್ನೋ ಭಾವನೆ ಮೂಡುತ್ತೆ ಅನ್ನೋದು ಮಾತು. ಕರೆಕ್ಟ್. ಇದನ್ನು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಓಕೆ. ರೈತರ ದಿನಾಚರಣೆ ದಿವಸ ರೈತರ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದು ಸಂತೋಷ, ಖುಷಿ. ರೆಡಿನಾ ಮಧು? ಮೇಡಮ್, ಇವತ್ತು ಕಾಟೇರ ಸಿನಿಮಾದು ಕಾರ್ಯಕ್ರಮ ಮಂಡ್ಯದಲ್ಲಿ ಇರುವಂಥದ್ದು, ನೀವು ಹೋಗ್ತಾ ಇದ್ದೀರಿ ಕಾರ್ಯಕ್ರಮ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕಾರ್ಯಕ್ರಮ. ಸಿನಿಮಾ ನಾನು ನೋಡಿಲ್ಲ, ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಒಳ್ಳೆ ರಿಪೋರ್ಟ್ಸ್ ಇದೆ. ಅದೂ ಒಂದು ರೈತರಿಗೆ ಪ್ರಾಮುಖ್ಯತೆ ಕೊಟ್ಟಿರೋವಂಥ ಒಂದು ಸ್ಕ್ರೀನ್ ಪ್ಲೇ ಅಂತ ಕೇಳಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಇವತ್ತು ರೈತರ ದಿನಾಚರಣೆ ದಿನ, ಅದು ಮಂಡ್ಯದಲ್ಲಿ ಕಾಟೇರ ಇವೆಂಟ್ ನಡೀತಾ ಇದೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಹಿಜಾಬ್ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ಮೇಲೆ ಅವಕಾಶ ಕೊಡಲಾಗುತ್ತೆ, ಏನು ಹಿಂದೆ ಹಿಜಾಬ್ ನಿಷೇಧ ಏನು ಮಾಡಿದ್ರು ಅದನ್ನು ವಾಪಸ್ ತಗೊಳ್ಳಲಾಗುತ್ತೆ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ, ಅವರ ಸರ್ಕಾರದಲ್ಲಿ ಅವ್ರು ಏನೇನು ನಿರ್ಧಾರಗಳು ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಸರಿನೋ ತಪ್ಪೋ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರುತ್ತೆ. ಬಟ್ ಈ ಟೈಮಲ್ಲಿ ಪೊಲಿಟಿಕಲಿ ಸ್ಟೇಟ್ಮೆಂಟ್ ಕೊಡೋಕ್ಕೆ, ಆಮೇಲೆ ಅದರಿಂದ ಒಂದು ವಿವಾದ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅಲ್ಲ, ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಗಿತ್ತು. ಇಲ್ಲಿ ಹಿಜಾಬ್ ಹಾಕಿದರೆ ಕೇಸರಿ ಬಟ್ಟೆ ಧರಿಸ್ಕೊಳ್ತೀವಿ ಅನ್ನುವಂಥ. ಅಲ್ಲ, ಅದೆಲ್ಲ ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡೋದು ಸರಿಯಲ್ಲ. ಆದ್ರೂ ಒಂದು ಸಂಸ್ಥೆ ಅಂತ ಬಂದಾಗ ಆ ಸಂಸ್ಥೆಯ ನಿಯಮಗಳೇನಿದೆ ಅದನ್ನು ನಾವು ಪಾಲಿಸಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿದ್ದು ಸರ್ಕಾರಕ್ಕೆ, ಆ ಸ್ಟೂಡೆಂಟ್ಸ್ಗೆ, ಆ ಇನ್ಸ್ಟಿಟ್ಯೂಷನ್ಸ್ಗೆ ಬಿಟ್ಟಿದ್ದು. ವಿದ್ಯಾರ್ಥಿಗಳು ಕೂಡ ಮತ್ತೊಂದು ಕಡೆ ಹೇಳ್ತಾ ಇರುವಂಥದ್ದು ಅಂದರೆ ಎಲ್ಲರಿಗೂ ಒಂದೇ ಡ್ರೆಸ್ ಕೋಡ್ ಇದ್ದರೆ ಒಂದು ಯೂನಿಟಿ ಅಂತ ಇರುತ್ತೆ. ಹಿಜಾಬ್ ಹಾಕೊಂಡ್ಬಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ನಮಗೂ ಬೇರೆ ಬೇರೆ ಅನ್ನೋ ಭಾವನೆ ಮೂಡುತ್ತೆ ಅನ್ನೋದು ಮಾತು. ಕರೆಕ್ಟ್. ಇದನ್ನು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಓಕೆ. ರೈತರ ದಿನಾಚರಣೆ ದಿವಸ ರೈತರ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದು ಸಂತೋಷ, ಖುಷಿ. ರೆಡಿನಾ ಮಧು? ಮೇಡಮ್, ಇವತ್ತು ಕಾಟೇರ ಸಿನಿಮಾದು ಕಾರ್ಯಕ್ರಮ ಮಂಡ್ಯದಲ್ಲಿ ಇರುವಂಥದ್ದು, ನೀವು ಹೋಗ್ತಾ ಇದ್ದೀರಿ ಕಾರ್ಯಕ್ರಮ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕಾರ್ಯಕ್ರಮ. ಸಿನಿಮಾ ನಾನು ನೋಡಿಲ್ಲ, ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಒಳ್ಳೆ ರಿಪೋರ್ಟ್ಸ್ ಇದೆ. ಅದೂ ಒಂದು ರೈತರಿಗೆ ಪ್ರಾಮುಖ್ಯತೆ ಕೊಟ್ಟಿರೋವಂಥ ಒಂದು ಸ್ಕ್ರೀನ್ ಪ್ಲೇ ಅಂತ ಕೇಳಿದ್ದೀನಿ. ಸೊ ತುಂಬ ಖುಷಿಯಾಗುತ್ತೆ. ಇವತ್ತು ರೈತರ ದಿನಾಚರಣೆ ದಿನ, ಅದು ಮಂಡ್ಯದಲ್ಲಿ ಕಾಟೇರ ಇವೆಂಟ್ ನಡೀತಾ ಇದೆ ಅಂದರೆ ತುಂಬ ಖುಷಿ ಅನಿಸುತ್ತೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಹಿಜಾಬ್ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ಮೇಲೆ ಅವಕಾಶ ಕೊಡಲಾಗುತ್ತೆ, ಏನು ಹಿಂದೆ ಹಿಜಾಬ್ ನಿಷೇಧ ಏನು ಮಾಡಿದ್ರು ಅದನ್ನು ವಾಪಸ್ ತಗೊಳ್ಳಲಾಗುತ್ತೆ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನೋಡಿ, ಅವರ ಸರ್ಕಾರದಲ್ಲಿ ಅವ್ರು ಏನೇನು ನಿರ್ಧಾರಗಳು ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಸರಿನೋ ತಪ್ಪೋ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಇರುತ್ತೆ. ಬಟ್ ಈ ಟೈಮಲ್ಲಿ ಪೊಲಿಟಿಕಲಿ ಸ್ಟೇಟ್ಮೆಂಟ್ ಕೊಡೋಕ್ಕೆ, ಆಮೇಲೆ ಅದರಿಂದ ಒಂದು ವಿವಾದ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅಲ್ಲ, ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಗಿತ್ತು. ಇಲ್ಲಿ ಹಿಜಾಬ್ ಹಾಕಿದರೆ
ಕೇಸರಿ ಬಟ್ಟೆಗಳನ್ನ ಧರಿಸ್ಕೊಳ್ತೀವಿ ಅನ್ನುವಂಥ ಅಲ್ಲ ಅದೆಲ್ಲ ಅಂದರೆ ಅಷ್ಟು ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡೋದು ಸರಿಯಲ್ಲ. ಆದ್ರೂ ಒಂದು ಸಂಸ್ಥೆ ಅಂತ ಬಂದಾಗ ಆ ಸಂಸ್ಥೆಯ ನಿಯಮಗಳೇನಿದೆ ಅದನ್ನು ನಾವು ಪಾಲಿಸಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿದ್ದು ಸರ್ಕಾರಕ್ಕೆ, ಆ ಸ್ಟೂಡೆಂಟ್ಸ್ಗೆ, ಆ ಇನ್ಸ್ಟಿಟ್ಯೂಷನ್ಸ್ಗೆ ಬಿಟ್ಟಿದ್ದು. ವಿದ್ಯಾರ್ಥಿಗಳು ಕೂಡ ಮತ್ತೊಂದು ಕಡೆ ಹೇಳ್ತಾ ಇರುವಂಥದ್ದು ಅಂದರೆ ಎಲ್ಲರಿಗೂ ಒಂದೇ ಡ್ರೆಸ್ ಕೋಡ್ ಇದ್ದರೆ ಒಂದು ಯೂನಿಟಿ ಅಂತ ಇರುತ್ತೆ. ಹಿಜಾಬ್ ಹಾಕೊಂಡ್ಬಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ನಮಗೂ ಬೇರೆ ಬೇರೆ ಅನ್ನೋ ಭಾವನೆ ಮೂಡುತ್ತೆ ಅನ್ನೋದು ಮಾತು. ಕರೆಕ್ಟ್. ಇದನ್ನು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಮಾಡಿಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಓಕೆ. ರೈತರ ದಿನಾಚರಣೆ ದಿವಸ ರೈತರ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಅದು ಸಂತೋಷ, ಖುಷಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.